ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಲಾಸ್ಟ್ ಟೈಮ್ ಬಂದಾಗೂ ಹಿಂಗೆ ಮಾಡಿದ್ರು. ಇವತ್ತು ನಾನು ನಮ್ಮ ಛಲವಾದಿ ನಾರಾಯಣ ಸ್ವಾಮಿಯವರು, ನಮ್ಮ ಎಲ್ಲ ಪ್ರಮುಖರು, ನಮ್ಮ ಮೈಸೂರು ಯಾವುದೇ ಕಾರಣಕ್ಕೂ ಅನುಮತಿ ಕೊಡಲ್ಲ. ಈ ಮುಖ್ಯಮಂತ್ರಿಗೆ ಏನಾದರೂ ಗೌರವ ಇದ್ದಿದ್ರೆ ಒಂದು ಅಧಿವೇಶನ ಕರೆದು ಅದು ಕೌಂಟ್ರಾಗಿ ಒಂದು ಏನಾದರೂ ಮಾಡಬೇಕಾಗಿತ್ತಲ್ಲ. ಪ್ರತಿ ಬಾರಿನೂ ಹೀಗೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅಲ್ಲಿ ಇಷ್ಟು ದಿನ ತಮಿಳ್ನಾಡಲ್ಲಿ ಸ್ಟಾಲಿನ್ ಇದ್ದರು, ಇವರು ಪಾರ್ಟ್ನರು. ಏಕಾಏಕಿ ಜಂಪ್ ಹೊಡೆದು ಈಗ TVKಗೆ ಹೋಗ್ಬಿಟ್ಟಿದ್ದಾರೆ, ಅವರು ಪಾರ್ಟ್ನರು. ಇವರು ಪಾರ್ಟ್ನರ್ ಬರೋ ದೃಷ್ಟಿಯಿಂದ ಕರ್ನಾಟಕದ KRSಗೆ ಒಂದು ರೀತಿ ಇಲ್ಲಿನ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ಬಿತ್ತನೆ ನಾನು ಅಧಿಕಾರಿಗಳ ಸಭೆ ಆಯ್ತು. ಈಗ ಮಂಡ್ಯ IBಯಲ್ಲಿ DC ಅವರು ಎಲ್ಲರೂ ಬಂದಿದ್ದರು. ಅವರ ಪ್ರಕಾರ 5% ಮಾತ್ರ ಬಿತ್ತನೆ ಆಗಿದೆ, 95% ಬಿತ್ತನೆ ಆಗಿದೆ. ಈಗ ಈ 4-5 ದಿನದಲ್ಲಿ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಥರದ ಯಾವುದೇ ಸೂಚನೆಗಳು ಕಾಣ್ತಾ ಇಲ್ಲ. ರಾಜ್ಯ ಸರ್ಕಾರ ಇಷ್ಟೊಂದು ಬರ ಬಂದಿರೋವಂಥದ್ದು, ಡ್ಯಾಮ್ಗಳಲ್ಲಿ ನೀರಿಲ್ಲದೆ ಇರ್ತಕ್ಕಂಥದ್ದು, ಈ ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕಾಯಿತು? ಕೂಡಲೇ ಒಂದು ಸರ್ವಪಕ್ಷದ ಸಭೆ ಕರಿಬೇಕಾಯಿತು. ರೈತ ಮುಖಂಡರನ್ನ ಸಭೆ ಕರೆದು ಬೆಳೆ ನೀವು ಯಾವ ಬೆಳೆಗಳನ್ನು ಬೆಳಿತೀರಿ ಅಂತ ಮಾಹಿತಿ ಕೊಡಬೇಕಾಯಿತು. ಅದು ಮಾಡ್ತಾ ಇಲ್ಲ. ಬರೀ ಟೆಂಡರು ಕಸದ್ದು 39,000 ಕೋಟಿ ಟೆಂಡರು ಕಸದ್ದು. ಅರ್ಜೆನ್ಸಿ ಟನಲ್ ರೋಡ್ದು ಅರ್ಜೆನ್ಸಿ ಟೆಂಡರ್ಗಳು ಕರೆಯುವಂಥ ಸರ್ಕಾರನೇ ಹೊರತು ಎಲ್ಲ ಮಸೀದಿಗಳ ಮುಂದೆ ಟೆಂಟ್ಗಳು ಹಾಕ್ಬಿಟ್ಟು ಅಲ್ಲೇ ಫಾರಮ್ಗಳನ್ನು ಕೊಡ್ತಾ ಇದ್ದಾರೆ. ರೂಲ್ಸ್ ಏನು ಹೇಳ್ತದೆ, ಎಲ್ಲರ ಮನೆಗೆ ಹೋಗಿ ಪರಿಶೀಲನೆ ಮಾಡಿ ಅವ್ರಿಗೆ ಅರ್ಜಿ ಕೊಡಬೇಕು. ಅದಾದಮೇಲೆ ಅವರಿಂದ ಅರ್ಜಿಯನ್ನು ವಾಪಸ್ ಪಡೆದು ಅವರು ಒಂದೇ ಕಡೆ ಓಟಿರಬೇಕು. ಆ ರೀತಿ ವ್ಯವಸ್ಥೆ ಮಾಡು ಅಂತ ಹೇಳಿದ್ರೆ ಇವರು ಮಸೀದಿಗಳ ಮುಂದೆ, ಏನೋ ಶಾದಿ ಮಹಲ್ಗಳ ಮುಂದೆ ಎಲ್ಲ ಕ್ಯೂ ನಿಲ್ಲಿಸ್ಕೊಂಡು ಮಾಡ್ತಾ ಇದ್ದಾರೆ. ಅಂದರೆ ಇದು ಅಕ್ರಮ ವಲಸಿಗರು ಯಾರಿದ್ದಾರೆ, ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಅವ್ರಿಗೆ ವೋಟ್ ಹಾಕ್ತಾರಲ್ಲ, ಅದಕ್ಕೋಸ್ಕರ ನೀವು ವೋಟ್ ಮಾಡಿ. This discussion and the interaction is on the E20 ethanol blended petrol program. This ethanol blending in petrol has been not done overnight. It is a measured, scientifically driven, step-by-step process. In 2013 and 14, we were blending about 1.5% ethanol in gasoline. And this program was targeted to have 20% blending, which is E20, which was completed in December 25, 5 years ahead of the target. This program, the ethanol blending program, particularly in 2018, it was in a structured manner put out for discussion and deliberation by all stakeholders. It is supported by scientific evidence, extensive testing by automotive manufacturers and the agencies who support them. I'd like to briefly make is to give set the context. Ethanol is a very good fuel. Its RON is much higher, therefore very good drivability. And
it's nothing new. In fact, I was also surprised to know that initially in early 1900s, when the new automobiles started to, it was ethanol that was used. And another fact is that its performance is so good that it is used in Formula One racing cars. So the fuel itself is very good from a performance point of view, acceleration, RON element, but it's also clean fuel. In an era when we are facing the issue of climate change and are looking at rapidly decarbonizing, this is a zero carbon fuel because it's derived from plants. None of the carbon emitted by when you use this fuel is under the ground. It's all over the ground, which is recycled. ಪರಿಷ್ಕರಣೆ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ತಣ್ಣೀರೆರಚುವಂತ ಕೆಲಸ ಮಾಡ್ತಾ ಇದ್ದಾರೆ. PLO ಬ್ಲಾಕ್ ಲೆವೆಲ್ ಆಫೀಸರ್ಸ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ, ಅವರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು SIR ಪ್ರಕ್ರಿಯೆ ಏನು ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು. PLOಗಳನ್ನ ಇವತ್ತು ಚೌಲ್ಟ್ರಿನಲ್ಲಿ ಕೂರಿಸ್ಕೊಂಡು, ಕಲ್ಯಾಣ ಮಂಟಪದಲ್ಲಿ ಕೂರಿಸ್ಕೊಂಡು, ಕೆಲವು ಕಡೆ ಮಸೀದಿನಲ್ಲಿ ಕೂರಿಸ್ಕೊಂಡು, ಕೆಲವು ಕಡೆ ಶಾಸಕರು ತಮ್ಮ ಕಚೇರಿನಲ್ಲಿ ಕೂರಿಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವತ್ತು ಚುನಾವಣಾ ಆಯುಕ್ತರ ಗಮನಕ್ಕೆ ನಾವು ತಂದಿದ್ದೇವೆ. ಸಂಪೂರ್ಣವಾಗಿ ಒಂದು ಅವ್ಯವಸ್ಥೆ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಆಗ್ತಾ ಇರುವಂತದ್ದು. ಅಧಿಕಾರಿಗಳ ಮೇಲೆ ಒತ್ತಡವೂ ಕೂಡ ಹೇರ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು. ಹಾಗಾಗಿ ನಾವು ಮಾನ್ಯ ಆಯುಕ್ತರನ್ನ ಭೇಟಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡುವಂತ ಕೆಲಸ ಆಗಬೇಕಾಗಿದೆ. Leaders should mind their language and should mind their attitude and mind their whole handiwork. So our state BJP President Shri Vijayendra has handed over the complaint memorandum to the Chief Electoral Officer explaining everything, and we also given few pen drives containing actual happenings. It contains all the documents which should make the election commission to act properly. ಫಾರಂ ಒಂದು ಡೂಪ್ಲಿಕೇಟ್ ಮಾಡಿ ಅದರಲ್ಲಿ ಒಬ್ಬ ಕಾಂಗ್ರೆಸ್ ಲೀಡರ್ ಫೋಟೋ ಹಾಕ್ಬಿಟ್ಟು ಅದನ್ನ ಮನೆ ಮನೆಗೆ ಹಂಚುವಂತ ಕೆಲಸ ಇದೆ. ಏನ್ ಮಾಡ್ತಿದ್ದಾರೆ? ಯಾವುದು ಮಾಡ್ತಿಲ್ಲ. ಆ ದೃಷ್ಟಿಯಿಂದ ಎಲ್ಲೆಲ್ಲಿ ಆಗ್ತಿದೆ ಮತ್ತೆ ಅದನ್ನ ರೀವೆರಿಫೈ ಮಾಡಬೇಕು, ಮತ್ತೆ ಪುನರಾಗಿ ಮಾಡಬೇಕು, ಮತ್ತೆ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತ ಚೀಫ್ ಕಮಿಷನರ್ ಆಕ್ಷನ್ ತಗೋಬೇಕು ಅಂತ ನಾನು ಅಮಾನತ್ ಮಾಡಬೇಕು ಅಂತ ನಾನು ಇದುವರೆಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. देश भर में आप देखिए 1300 स्टेशन नए बने, 1300 स्टेशन, 70,000 किलोमीटर पटरियां बदली गई, 70,000 किलोमीटर, ये इतिहास में कभी नहीं हुआ था. 36,000 किलोमीटर नई पटरियां बनी, 36,000 किलोमीटर नई पटरियां बनी. एक तरीके से रेलवे का पूरा मॉडर्नाइजेशन माननीय प्रधानमंत्री जी का संकल्प है और उसमें पूरी टीम काम में लगी है. बुलेट अगले साल आप पहला सेक्शन के लिए आपको मैं निमंत्रण देता हूँ. सूरत से बिलीमोरा का पहला सेक्शन आरंभ करेंगे, उसके बाद में वापी से सूरत, उसके बाद में वापी से अहमदाबाद, और उसके बाद में अहमदाबाद से ठाणे, फिर अहमदाबाद से पूरा मुंबई. एक एक करके सेक्शन बाय सेक्शन ओपन करेंगे. काम बहुत तेज़ी से चल रहा है और काम की क्वालिटी अच्छी है. देख के आया हूँ मैं पूरा काम, बहुत अच्छा तेज़ी से चल रहा है. ये उसकी बात है और ये वाला था जो ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು?
ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.